ನಮಸ್ತೆ, ನಿಖಿತಾ ಕಿಚನ್ಗೆ ಸ್ವಾಗತ. ನಾನಿವತ್ತು ಜೋಳದ ರೊಟ್ಟಿನ ಹೇಗೆ ಲಟ್ಟಿಸಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಹಚ್ಕೊಳ್ಳಿ. ಟೀ ಕಪ್ಪಿಂದ 1.5 ಕಪ್ ನೀರು ಇಟ್ಕೊಳ್ಳಿ. ಕುದಿ ಬರೋವರೆಗೂ ನೀರು ಕಾಯಿಸ್ಕೊಳ್ಳಿ. ನೋಡಿ ತೋರಿಸ್ತೀನಿ ಅಲ್ವಾ, ಆ ಥರ ಕುದಿ ಬರಬೇಕು ನೀರು. ಇವಾಗ ಆ ನೀರು ತೊಗೊಂಡು ಹಿಟ್ಟಿಗೆ ಹಾಕ್ಕೊಳ್ಳಿ, ಇಡ್ಲಲ್ಲಿ ಹಾಕ್ಕೊಳ್ಳಿ. ಈ ಥರನೂ ಮಾಡ್ಬೋದು, ಅಥವಾ ಪಾತ್ರೆಗೆ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಥರ ತಿರುಗಿಕೊಂಡು ಮಾಡ್ಬೋದು. ಮುದ್ದೆ ತಿರುಗಿ ಮಾಡಿದರೆ ರೊಟ್ಟಿ ಮೆತ್ತಗೆ ಬರ್ತಾವೆ. ಹಾಗೆ ಈ ಥರ ನಾನು ತೋರಿಸ್ತಾ ಇಲ್ವಾ, ಈ ಥರ ಮಾಡಿದರೆ ರೊಟ್ಟಿ ಕ್ರಿಸ್ಪಿಯಾಗಿ ಬರ್ತಾವೆ. ತಂಗಳು ರೊಟ್ಟಿ ಇರ್ತಾವಲ್ವ, ಆ ಥರ. ಈ ರೊಟ್ಟಿ ಅಂಕರು ನಾನ್ ವೆಜ್ಗೆ ಅಂಕರು ತುಂಬ ಸಖತ್ತಾಗಿರುತ್ತೆ. ನೋಡಿ ಹಿಟ್ಟು ನಾದ್ಕೋತಾ ಇದ್ದೀನಿ. ಜಿಗಟ್ ಹಾಕಿರ್ತೀವಲ್ಲ ಅದರಲ್ಲೇ ನಾದ್ಕೋಬೇಕು. ಆಮೇಲೆ ನೀರು ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾದ್ಕೋತಾ ಹೋಗ್ಬೇಕು. ಹಾಕ್ತಾಯಿದ್ದೀನಲ್ವ, ಆ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ನೋಡಿ ನಾದ್ಕೊಂಡು ಇವಾಗ ನಾನು ಹಾಕ್ಕೊಂಡಿರೋ ಹಿಟ್ಟಲ್ಲಿ 8 ರೊಟ್ಟಿ ಮಾಡ್ಬೋದು. ಇವಾಗ ಚಪಾತಿ ಮಾಡೋಕ್ಕೆ ತಗೋತಿರಲ್ವ ಹಿಟ್ಟು, ಅಷ್ಟು ಹಿಟ್ಟು ತೊಗೊಳ್ಳಿ. ಚೆನ್ನಾಗಿ ಮಿದ್ಕೊಳ್ಳಿ. ಸ್ವಲ್ಪ ಹಿಟ್ಟು ನಾದ್ಕೊಳ್ಳೋವಾಗ ಗಟ್ಟಿಯಾಗೇ ನಾದ್ಕೊಳ್ಳಿ, ಯಾಕಂದರೆ ಇದು ಬರ್ತಾ ಬರ್ತಾ ಸ್ವಲ್ಪ ಅಳುಕಾಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾದ್ಕೊಳ್ಳುವಾಗ ಸ್ವಲ್ಪ ಗಟ್ಟಿಯಾಗೇ ನಾದ್ಕೊಳ್ಳಿ. ನೋಡಿ ಚಪಾತಿ ಉಳ್ಳಿ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಕೆಳಗಡೆ ಒಣ ಹಿಟ್ಟು ಹಾಕ್ಕೊಳ್ಳಿ. ಒಣ ಹಿಟ್ಟು ಹಾಕ್ಕೊಂಡು ಹಂಚಿ ಕ್ರ್ಯಾಕ್ ಆಗಬಾರ್ದು ಅಂತ ಈ ಥರ ಮಾಡ್ಕೋತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ. ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನನಗೆ ರೂಢಿ ಇರೋದ್ರಿಂದ ಆ್ಯಕ್ಚುಲಿ ಆ ಥರ ಏನು ನಾನು ಮಾಡ್ಕೊಳ್ಳಲ್ಲ. ಇವಾಗ ನಿಧಾನಕ್ಕೆ ಲಟ್ಟಿಸ್ತಾ ಹೋಗಿ. ನಾವು ಜಿಗಿಟಲ್ಲೇ ನಾದ್ಕೊಂಡಿರೋದ್ರಿಂದ ರೊಟ್ಟಿ ಏನು ಹರಿಯಲ್ಲ, ಭಯ ಬೇಡ. ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಆದರೆ ಒಂದು ಸರಿ ಲಟ್ಟಿಸಿದ್ಕೆ ತಿರುಗಿಸ್ತಾ ಇರಿ, ಯಾಕೆಂದರೆ ಕೆಳಗಡೆ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನು ತಿರುಗಿಸ್ಕೋತಾ ಇದ್ದೀನಲ್ವ, ಆ ಥರ ತಿರುಗಿಸ್ಕೊಳ್ಳಿ. ನೋಡಿ ಇವಾಗ ರೊಟ್ಟಿ ರೆಡಿ ಆಯಿತು. ತುಂಬ ತೆಳುವಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ಇದಂಕರು ನಾನ್ ವೆಜ್ಗಂಕರು ತುಂಬ ಚೆನ್ನಾಗಿರುತ್ತೆ ಈ ಥರ ರೊಟ್ಟಿ. ಇವಾಗ ಬೇಯಿಸ್ಕೊಳ್ಳೋಣ. ನೋಡಿ ಹಂಚ್ಕಾಯಿ ಇಟ್ಕೊಂಡಿದ್ದೀನಿ ನಾನು ಮುಂಚೆನೇ. ಹಂಚ್ಕಾಯ್ದಿದೆ, ಅವಾಗ ರೊಟ್ಟಿ ಹಾಕ್ತೆ ನಾನು. ಇವಾಗ ಮೇಲ್ಗಡೆ ನೀರು ಹಚ್ಕೋಬೇಕು. ಇವಾಗ ರೊಟ್ಟಿ ಹಂಚ್ಗೆ ಹಾಕುವಾಗ ಕೆಳಗಡೆ ಭಾಗ ಏನಿರುತ್ತಲ್ವ ಅದು ಮೇಲೆ ಬರಬೇಕು, ಮೇಲ್ಗಡೆ ಭಾಗ ಕೆಳಗೆ ಬರಬೇಕು. ಲಟ್ಸುವಾಗಿರುತ್ತಲ್ವ ಅದು. ಇವಾಗ ನೋಡಿ ರೊಟ್ಟಿ ಬೆಂದಿದೆ. ನೋಡಿ ಗುಳ್ಳೆ ಥರ ಬರ್ತಿದೆ ಅಲ್ವಾ, ಇವಾಗ ಬೆಂದಿದೆ ಅಂತ ಅರ್ಥ. ಇವಾಗ ತಿರುಗಿ ಹಾಕ್ಕೊಳ್ಳಿ. ಇವಾಗ ಕೆಳಗೂ ಬೇಯ್ತಾ ಇದೆ. ಇವಾಗ ಬೇಯ್ದಮೇಲೆ ಹಿಂಗೆ ಹೊಗೆ ಬರುತ್ತಲ್ವ, ಬೆಂದಿದೆ ಅಂತ ಅರ್ಥ. ಇವಾಗ ಹಂಚಿ ಎಲ್ಲ ಬೇಯಿಸ್ಕೊತಾ ಇರಿ. ಸುತ್ತಲ್ಲಿ ಹಂಚಿ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಇವಾಗ ರೊಟ್ಟಿ ಬೆಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ. ನಾನಿವಾಗ ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ನಾನು ಈ ಥರನೇ ಮಾಡೋದು, ಇಷ್ಟು ಫಾಸ್ಟಾಗೇ ಮಾಡೋದು. ಆವಾಗಲೇ ನಿಮ್ಗೆ ತೋರ್ಸೋಕ್ಕೋಸ್ಕರ ಸ್ಲೋ ಆಗಿ ಮಾಡಿದೆ. ಈ ಥರ ಬರುತ್ತೆ. ಲಟ್ಟಿಸ್ಕೊತೀನಿ ನೋಡಿ. ಒಂದು ಸರಿ ಲಟ್ಟಿಸಿದ್ರೆ ಹಂಗೆ ತಿರುಗಿಸ್ತಾ ಇರ್ತೀನಿ. ಆಮೇಲೆ ಒಂದು ಸೈಡ್ ರೊಟ್ಟಿ ಬೇಯಿಸ್ಕೊತಾ ಇರ್ತೀನಿ. ಒಂದು ರೊಟ್ಟಿ ಬೇಯಿಸ್ಕೊಳ್ಳೋದ್ರೊಳಗೆ ಒಂದು ರೊಟ್ಟಿ ಲಟ್ಟಿಸ್ಕೊತೀನಿ. ತುಂಬ ಈಸಿ ಇದು, ಕಲಿತ್ಕೊಂಡ್ರೆ ಮಾತ್ರ ಫಾಸ್ಟಾಗಿ ಮಾಡ್ಬೋದು. ಒಂದು ಅರ್ಧ ಗಂಟೆಲಿ ಒಂದು 10-15 ರೊಟ್ಟಿ ಮಾಡ್ಬೋದು. ಇನ್ನು ನಮ್ಮ ಕಡೆ ಎಲ್ಲ ಇದು ಫೇಮಸ್ ಜೋಳದ ರೊಟ್ಟೆ. ಇವಾಗ ಬೇಯಿಸ್ಕೊತ ತೋರಿಸ್ತಾ ಇದ್ದೀನಲ್ವ. ಅದು ಮೇಲ್ಗಡೆದು ಕೆಳಗೆ ಹೋಗಬೇಕು, ಕೆಳಗಡೆದು ಮೇಲೆ ಬರಬೇಕು. ಆ ಥರ ಹಾಕ್ಕೋಬೇಕು ಬೇಯಿಸ್ಕೊಳ್ಳುವಾಗ. ಇವಾಗ ಸ್ವಲ್ಪ ನೀರು ಹಚ್ಕೊಳ್ಳಿ. ರೊಟ್ಟಿ ಹಾಕಿದ ತಕ್ಷಣ ನೀರು ಹಚ್ಚಬೇಕು. ಜಾಸ್ತಿ ಹೊತ್ತು ಬಿಟ್ಟರೆ ತಳ ಹಿಡ್ಬಿಡುತ್ತೆ ರೊಟ್ಟಿ. ಫುಲ್ ರೊಟ್ಟಿಗೆಲ್ಲ ನೀರು ಹಚ್ಕೊಳ್ಳಿ. ಇದ್ಮೇಲೆ 1 ನಿಮಿಷ ಆದಮೇಲೆ ರೊಟ್ಟಿ ಬೆಂದಿರುತ್ತೆ. ಈ ಥರ ಗುಳ್ಳೆಗಳು ಬರುತ್ತೆ, ಅವಾಗ ರೊಟ್ಟಿ ಬೆಂದಿದೆ ಅಂತ ಅರ್ಥ. ಅವಾಗೆ ತಿರುಗಿ ಹಾಕ್ಕೊಳ್ಳಿ. ಇವಾಗ ಬ್ಯಾಕ್ ಸೈಡು ಬೇಯಿಸ್ಕೊಳ್ಳಿ. ನೋಡಿ ಯಾವ ಥರ ಉಬ್ಬಿ ಬರ್ತಾಯಿದೆ ನೋಡಿ, ರೊಟ್ಟಿ ಚೆನ್ನಾಗಿ ಬರ್ತಾಯಿದೆ.
ಬೇಯಿಸ್ಕೊಂಡ್ಮೇಲೆ ನೋಡಿ, ಇವಾಗ ರೊಟ್ಟಿ ಎಲ್ಲ ಬೆಂತು 2 ಸೈಡು. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.